ರಂಜಿತಾ, ಫಿಫಾ ವರ್ಲ್ಡ್ ಕಪ್ಪಲ್ಲಿ ಯಾವ ಗೇಮ್ ಆಡೋದು? ಫಿಫಾ ಅಂದ್ರೇನು? ಇವಾಗ ನಡೀತೈತಲ್ಲ ವರ್ಲ್ಡ್ ಕಪ್ಪಲ್ಲಿ ಯಾವ ಗೇಮ್ ಆಡೋದು? ಕ್ರಿಕೆಟಾ? ಕ್ರಿಕೆಟಾ? ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಫಿಫಾ ವರ್ಲ್ಡ್ ಕಪ್ ಒಳಗಡೆ ಯೂಸ್ ಮಾಡೋ ಬಾಲ್ನ ಪ್ರತಿ ಮ್ಯಾಚಿಗೆ ಮುಂಚೆ ಚಾರ್ಜ್ ಮಾಡಬೇಕು. ನೋಡಿ, 2026 ಫುಟ್ಬಾಲ್ ವರ್ಲ್ಡ್ ಕಪ್ ಆಡ್ತಾ ಇರೋದು ಇದೇ ಬಾಲ್ನಲ್ಲಿ. ಈ ಬಾಲ್ ಹೆಸರು ಟ್ರಿಯಾಂಡಾ ಅಂತ. ಟ್ರಿಯಾಂಡಾ ಯಾಕೆ ಅಂದ್ರೆ ಇದೇ ಫಸ್ಟ್ ಟೈಮ್ ಫಿಫಾ ವರ್ಲ್ಡ್ ಕಪ್ ನ 3 ದೇಶಗಳು ಸೇರಿ ಹೋಸ್ಟ್ ಮಾಡ್ತಾ ಇರೋದು. ಕೆನಡಾ, ಮೆಕ್ಸಿಕೋ ಮತ್ತೆ USA. ಟ್ರೈ ಅಂದ್ರೆ 3, ಆಂಡಾ ಅಂದ್ರೆ ಸ್ಪ್ಯಾನಿಷ್ ಭಾಷೆನಲ್ಲಿ ಅಲೆ ಅಂತ ಅರ್ಥ. ಇವಾಗ ಇದನ್ನ ಚಾರ್ಜ್ ಮಾಡೋದು ಯಾಕೆ ಅಂದ್ರೆ ಈ ಬಾಲ್ ನ ಒಳಗಡೆ ಒಂದು IMU ಡೇಟಾ ಟ್ರಾನ್ಸ್ಮಿಷನ್ ಸೆನ್ಸರ್ ಇದೆ. ಅದೇ IMU ಸೆನ್ಸರ್ ನಮ್ಮ ಮೊಬೈಲ್ ನಲ್ಲೂ ಇರುತ್ತೆ. ನಾವು ಮೊಬೈಲ್ ನ ಟರ್ನ್ ಮಾಡಿದಾಗ ಸ್ಕ್ರೀನ್ ರೊಟೇಟ್ ಆಗುತ್ತಲ್ಲ, ಇದೇ ಸೆನ್ಸರ್ ಇಂದ. ಅದೇ ತರ ಇದರಲ್ಲಿ ಮೊಬೈಲ್ಗಿಂತ ತುಂಬಾ ಜಾಸ್ತಿ ಪವರ್ಫುಲ್ ಆಗಿರೋ ಸೆನ್ಸರ್ ಇದೆ. ಈ ಸೆನ್ಸರ್ ಪ್ರತಿ ಸೆಕೆಂಡ್ಗೆ 500 ಟೈಮ್ಸ್ ಟ್ರ್ಯಾಕಿಂಗ್ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಈ ಡೇಟಾನ ವಿಡಿಯೋ ರೆಫರೆನ್ಸ್ ಜೊತೆಗೆ ಮ್ಯಾಚ್ ಮಾಡಿ ಅಕ್ಯುರೇಟ್ ಡಿಸಿಷನ್ ನ ತಗೊಳ್ಳೋದಕ್ಕೆ ಯೂಸ್ ಮಾಡ್ತಾರೆ. ನಿಮ್ಗೆ ಯಾವ ಫುಟ್ಬಾಲ್ ಪ್ಲೇಯರ್ ಇಷ್ಟ ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.